ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಅಂತ ಹೇಳಿದರೆ ಆರೋಗ್ಯವಂತನಾಗಿರುವಂಥದ್ದು. ಈ ಆರೋಗ್ಯವಂತನಾಗಿರಲಿಕ್ಕೆ ಸರಿಯಾದಂತಹ ಪಥ್ಯಾಹಾರವನ್ನು ಸೇವಿಸುವಂಥದ್ದು, ಪಥ್ಯವಾದಂತಹ ವಿಹಾರ ಚಟುವಟಿಕೆಗಳನ್ನು ಮಾಡುವಂಥದ್ದು ಅತಿ ಅವಶ್ಯಕ. ಅದೇ ರೀತಿ ವ್ಯಾಧಿ ಕ್ಷಮತ್ವವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ, ಆರೋಗ್ಯ ಉತ್ತಮವಾಗಿರಲಿಕ್ಕೆ, ರೋಗ ಬರದಂತೆ ತಡೆಗಟ್ಟಲಿಕ್ಕೆ ಕೆಲವೊಂದು ಗಿಡಮೂಲಿಕೆಗಳ ಕಷಾಯವನ್ನು, ಗಿಡಮೂಲಿಕೆಗಳನ್ನು ಉಪಯೋಗಿಸ್ಬೋದು. ವ್ಯಾಧಿ ಕ್ಷಮತ್ವವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಅಮೃತ ಬಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಇಮ್ಯುನಿಟಿ ಸಿಸ್ಟಮ್ ಇದನ್ನು ಜಾಸ್ತಿ ಮಾಡ್ತದೆ. ವ್ಯಕ್ತಿಯು ಆರೋಗ್ಯವಂತನಾಗಿದ್ದರೂ ಸಹ ಪ್ರತಿನಿತ್ಯ 3 ರಿಂದ 5 ಅಮೃತ ಬಳ್ಳಿಯ ಎಲೆಗಳನ್ನು ಜಗಿದು ತಿನ್ನುವುದರಿಂದ ವ್ಯಾಧಿ ಕ್ಷಮತ್ವ ಶಕ್ತಿಯು ವೃದ್ಧಿಯಾಗ್ತದೆ. ಅಕ್ಕಪಕ್ಕದ ಜನರು, ಕುಟುಂಬದ ಇತರ ಸದಸ್ಯರು ವಿವಿಧ ಕಾಯಿಲೆಗಳಿಗೆ ತುತ್ತಾದರೂ ಸಹ ಈ ಅಮೃತ ಬಳ್ಳಿಯನ್ನು ಸೇವಿಸುವಂತಹ ವ್ಯಕ್ತಿಯು ಯಾವುದೇ ರೀತಿಯ ರೋಗಕ್ಕೆ ಒಳಗಾಗದೆ ಒಂದು ಆರೋಗ್ಯವಾದಂತಹ ಜೀವನವನ್ನು ಹೊಂದ್ಬೋದು. ಹೀಗೆ ವ್ಯಾಧಿ ಕ್ಷಮತ್ವವನ್ನು ವೃದ್ಧಿ ಮಾಡಲಿಕ್ಕೆ ಅಮೃತ ಬಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಅಮೃತ ಬಳ್ಳಿಯನ್ನು ವಿವಿಧ ಕಾಯಿಲೆಗಳಲ್ಲಿ, ರೋಗಗಳಲ್ಲಿ ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಮೊಳೆ ರೋಗ ಅಂದರೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಹೇಳ್ತೇವೆ. ಮೊಳೆಯ ಅಂಕುರ ರೂಪದಲ್ಲಿ ಗುದ ಪ್ರದೇಶದಲ್ಲಿ ಉಂಟಾಗುವಂತಹ ಒಂದು ಕಾಯಿಲೆ ಆಗಿದೆ. ಇಲ್ಲಿ ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನು ಅಥವಾ ಅಮೃತ ಬಳ್ಳಿಯ ಎಲೆಯ ರಸವನ್ನು ಮಜ್ಜಿಗೆಯೊಂದಿಗೆ ಮಿಶ್ರ ಮಾಡಿ ಪ್ರತಿನಿತ್ಯ 2 ರಿಂದ 3 ಸಲ ಸುಮಾರು 2 ವಾರಗಳವರೆಗೆ ಉಪಯೋಗ ಮಾಡೋದರಿಂದ ಮೊಳೆ ರೋಗವು ಕಮ್ಮಿ ಆಗ್ತದೆ. ಗುದ ಪ್ರದೇಶದಲ್ಲಿ ಉಂಟಾಗಿರುವಂತಹ ಅಂಕುರವು ಶ್ರಿಂಕ್ ಆಗ್ತದೆ, ಒಣಗಿ ಬಿದ್ದು ಹೋಗ್ತದೆ. ಈ ರೀತಿಯಾಗಿ ಮೊಳೆ ರೋಗದಲ್ಲಿ ಅಮೃತ ಬಳ್ಳಿಯು ಅತಿ ಉಪಯುಕ್ತವಾಗಿದೆ. ಆಹಾರ ಸೇವನೆಯ ಅಪಥ್ಯದಿಂದಾಗಿ, ಆಹಾರ ಸೇವನೆಯಲ್ಲಿ ವ್ಯತ್ಯಯ ಉಂಟಾದಾಗ ಒಂದು ವಾಂತಿ ಅಥವಾ ನಾಸಿಯಾ ಉಂಟಾಗ್ತದೆ. ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಲಿಕ್ಕಾಗೋದಿಲ್ಲ. ಅಲ್ಪ ಆಹಾರ ಸೇವಿಸಿದ ತಕ್ಷಣ ನಾಸಿಯಾ ಅಥವಾ ಒಂದು ವಾಂತಿ ಬರುವ ಅನಿಸಿಕೆ ಉಂಟಾಗ್ತದೆ. ಇಂತಹ ಸಂದರ್ಭದಲ್ಲಿ ಸಹ ಅಮೃತ ಬಳ್ಳಿಯನ್ನು ಉಪಯೋಗಿಸುವುದರಿಂದ ಈ ನಾಸಿಯಾ ಅಥವಾ ವಾಂತಿಯ ಅನಿಸಿಕೆ ನಾಶವಾಗ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಅಮೃತ ಬಳ್ಳಿಯ ಕಾಂಡವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಡಬೇಕು. ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಇದನ್ನು ಸೋಸಿ ಈ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪಯೋಗ ಮಾಡುವುದರಿಂದ ಈ ನಾಸಿಯಾ ಅಥವಾ ವಾಂತಿ ಬರೋ ಅನಿಸಿಕೆ ನಾಶವಾಗ್ತದೆ. ದಿನದಲ್ಲಿ ಯಾವುದೇ ಸಮಯದಲ್ಲಿ ಈ ತೊಂದರೆ ಉಂಟಾದಾಗ ಸುಮಾರು 25 ರಿಂದ 50 ಮಿಲಿ ಆಗುವಷ್ಟು ಈ ನೀರನ್ನು ಕುಡಿಯುವುದರಿಂದ ಈ ವಾಂತಿ ಅನಿಸಿಕೆ ನಷ್ಟವಾಗ್ತದೆ. ಸ್ತ್ರೀಯರಲ್ಲಿ ಕಂಡುಬರುವಂತಹ ಅನೇಕ ರೀತಿಯ ಕಾಯಿಲೆಗಳಿಗೆ ಅಮೃತ ಬಳ್ಳಿಯು ರಾಮಬಾಣದಂತೆ ಕೆಲಸ ಮಾಡ್ತದೆ. ಇಂಥವರಲ್ಲಿ ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸುವುದರಿಂದ ವಿವಿಧ ರೀತಿಯ ಸ್ತ್ರೀ ಸಂಬಂಧಿ ಕಾಯಿಲೆಗಳು ನಷ್ಟವಾಗ್ತದೆ. ಈ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರೇಷನ್ ಟೈಮಲ್ಲಿ ಬರುವಂತಹ ಹೊಟ್ಟೆನೋವು, ಅತಿಯಾದ ಸ್ರಾವ ಉಂಟಾಗುವ ಸಂದರ್ಭದಲ್ಲಿ ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸುವುದು ಅತಿ ಉಪಯೋಗಕಾರಿಯಾಗಿದೆ. ಅಮೃತ ಬಳ್ಳಿಯ ಎಲೆ ಹಾಗೂ ಅದರ ಒಣಗಿರುವ ಕಾಂಡಗಳನ್ನು ನೀರಿನಲ್ಲಿ ಹಾಕಿ ಕಷಾಯವನ್ನು ತಯಾರಿಸಿ ದಿನಕ್ಕೆ 2 ಬಾರಿ ಸುಮಾರು 10 ದಿನಗಳವರೆಗೆ ಕುಡಿಯಬೇಕು. ಇದನ್ನು ಪ್ರತಿ ಸೈಕಲ್ಸ್ನಲ್ಲಿ ಸುಮಾರು 10 ದಿನಗಳವರೆಗೆ ಸೇವನೆ ಮಾಡುವುದರಿಂದ ಈ ಕಾಯಿಲೆಯು ಶಮನವಾಗಲು, ವಾಸಿಯಾಗಲು ಸಹಾಯವನ್ನು ಮಾಡ್ತದೆ. ಅಮೃತ ಬಳ್ಳಿಯ ಕಷಾಯವನ್ನು ಬಾಣಂತಿಯರಲ್ಲಿ ಉಪಯೋಗ ಮಾಡುವುದರಿಂದ ಎದೆ ಹಾಲಿನ ಉತ್ಪನ್ನಕ್ಕೆ ಸಹ ಸಹಾಯವನ್ನು ಮಾಡ್ತದೆ.
ಯಾರಲ್ಲಿ ಎದೆಹಾಲು ಸರಿಯಾದ ಪ್ರಮಾಣದಲ್ಲಿ ಉತ್ಪನ್ನವಾಗುತ್ತಿರುವುದಿಲ್ಲವೋ ಅಥವಾ ಉತ್ಪನ್ನವಾದಂಥ ಎದೆಹಾಲು ದೂಷಣೆಯಾಗಿ ಹುಟ್ಟಿದ ಮಗು ಸೇವಿಸಲು ಹಿಂದೇಟಾಗ್ತದೆಯೋ ಅಂತಹ ಸಂದರ್ಭದಲ್ಲಿ ಸಹ ಎದೆಹಾಲನ್ನು ಶುದ್ಧೀಕರಣ ಮಾಡಲು ಅಮೃತ ಬಳ್ಳಿಯ ಕಷಾಯವನ್ನು ಪ್ರತಿನಿತ್ಯ ದಿನಕ್ಕೆ 2 ಬಾರಿ ಉಪಯೋಗಿಸ್ಬೋದು. ಅಮೃತ ಬಳ್ಳಿಯ ಕಷಾಯವನ್ನು ದಿನನಿತ್ಯ ಉಪಯೋಗಿಸುವುದರಿಂದ ಎದೆಹಾಲು ಉತ್ತಮ ಪ್ರಮಾಣದಲ್ಲಿ ಉಂಟಾಗ್ತದೆ. ಉಂಟಾಗಿರುವಂತಹ ಎದೆಹಾಲು ಯಾವುದೇ ರೀತಿಯ ದೂಷಣೆಯನ್ನು ಹೊಂದುವುದಿಲ್ಲ. ಇದರಿಂದಾಗಿ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಉತ್ತಮವಾಗಿ ಎದೆಹಾಲು ಸಿಗ್ತದೆ. ಹೀಗೆ ಅಮೃತ ಬಳ್ಳಿಯನ್ನು ಮನೆಮದ್ದಾಗಿ ವಿವಿಧ ಕಾಯಿಲೆಗಳಲ್ಲಿ ವಿವಿಧ ರೋಗದಲ್ಲಿ ಉಪಯೋಗಿಸಬಹುದು. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.